ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ದಿನ ಗುರು ಪೌರ್ಣಮಿ. ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಯಾರಾದರೂ ವ್ಯಕ್ತಿಗಳಿದ್ದಾರೆ ಅಂದರೆ ಅದು ತಂದೆ ತಾಯಿ ಆದ ಮೇಲೆ ನಮಗೆ ಬರುವುದೇ ಗುರುಗಳು. ನಮಗೆ ಯಾರಾದರೂ ನಮ್ಮ ಜೀವನದಲ್ಲಿ ಗುರುಗಳು ಆಗಿರ್ತಾರೆ ಸ್ನೇಹಿತರೆ. ಮೊದಲು ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದ ತಗೊಂಡು, ಗುರುಗಳ ಆಶೀರ್ವಾದ ತಗೊಂಡು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಸ್ನೇಹಿತರು ಯಾರೇ ಆಗಿರಬಹುದು, ಅವರ ಶ್ರೇಯಸ್ಸನ್ನು ಕೋರುವವರು, ಅವರ ಏಳು ಬೀಳುಗಳಲ್ಲಿ ಜೊತೆಯಾಗಿ ಇರುವವರು, ಒಳ್ಳೆಯ ಮಾರ್ಗವನ್ನು ತೋರಿಸುವುದು. ಸಮಾಜದಲ್ಲಿ ಏನೇ ಒಂದು ಕೆಟ್ಟ ಗಳಿಗೆಗಳು ಬಂದ್ರೂ ಪ್ರತಿ ಕ್ಷಣ ನಮ್ಮ ಜೊತೆಯಲ್ಲಿ ನಿಲ್ಲುವಂಥ ವ್ಯಕ್ತಿ ಅನ್ನೋರು ಒಬ್ಬರು ಯಾರಾದರೂ ಇದ್ದರೂ ಅವರ ಆಶೀರ್ವಾದ ತಗೊಳ್ಳೋದು ತುಂಬ ಶ್ರೇಯಸ್ಕರ. ಏಕೆಂದರೆ ಗುರುವಿನ ಆಶೀರ್ವಾದ ಕೋಟಿ ದೇವರ ಸಮ ಅಂತ ಹೇಳ್ತೀವಿ. ಅದರಿಂದ ಸ್ನೇಹಿತರೆ, ತಂದೆ ತಾಯಿಗಳಿಗೆ ಮೊದಲು ಆಶೀರ್ವಾದ ತಗೊಳ್ಳಿ, ಆಮೇಲೆ ಗುರುಗಳ ಆಶೀರ್ವಾದ ತಗೊಳ್ಳೋದ್ರಿಂದ ಈ ಪ್ರಪಂಚದಲ್ಲಿ ದೇವರಿಗೂ ಕೂಡ ಅಮ್ಮನೇ ಒಂದು ದೇವರಾಗಿರೋದ್ರಿಂದ ಪ್ರತಿಯೊಬ್ಬರೂ ಅವರವರ ಶಕ್ತಿಯ ಅನುಸಾರ ದೇವಸ್ಥಾನಗಳಿಗೆ ಹೋಗಿ ಮಾಡ್ಕೊಂಡು ಬರೋದು ಅಥವಾ ಮನೆಯಲ್ಲೇ ಪೂಜೆ ಪುನಸ್ಕಾರ ಮಾಡೋದು. ಗುರು ಪೌರ್ಣಮಿಯ ದಿನ ಎಲ್ಲ ದೇವಸ್ಥಾನಗಳಲ್ಲೂ, ಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ, ಈ ರೀತಿ ನೀವು ನಿಮ್ಮ ಶಕ್ತಿಯ ಅನುಸಾರ ಪೂಜೆ ಮಾಡ್ಕೊಂಡು ಬನ್ನಿ. ಆ ರೀತಿ ನಮಗೆ ಸಮಯ ಅವಕಾಶ ಇಲ್ಲ ಅನ್ನೋರಾದರೆ ನಾನು ಹೇಳಿದ್ದೆ, ನಾಯಿಗಳಿಗೆ ಗುರು ಪೌರ್ಣಮಿಯ ದಿನ ನಾವು ಹಾಲು, ಬಿಸ್ಕೆಟ್ಟು, ರೊಟ್ಟಿ ಏನಾದರೂ ಕೊಡೋದ್ರಿಂದ ನಮ್ಮ ಕಷ್ಟಗಳು ಕಳೆಯುತ್ತೆ. ಗುರುಬಲ ಹೆಚ್ಚಾದರೆ ಏನೇ ಕಷ್ಟಗಳಿದ್ರೂ ಸ್ನೇಹಿತರೆ, ನಮಗೆ ವಿದ್ಯಾಭ್ಯಾಸ ತುಂಬ ಹಿಂದೆ ಇದ್ದೀವಿ ನಾವು, ನಮ್ಮ ಮಕ್ಕಳು ಕೂಡ ಸರಿಯಾಗಿ ಯಾಕೋ ಓದ್ತಾ ಇಲ್ಲ, ಅವ್ರಿಗೆ ತುಂಬ ಭಯ ಆಗುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ, ಮತ್ತು ಇನ್ನೇನೋ ಇರಬಹುದು. ಶಿಕ್ಷಣದಿಂದ ಹಿಡಿದು ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಯಶಸ್ಸನ್ನು ಗಳಿಸೋದಕ್ಕೆ ನಮಗೆ ಈ ರೀತಿ ಪರಿಹಾರಗಳು ತುಂಬ ಸೂಕ್ತವಾಗಿರುತ್ತೆ. ಈ ದಿನ ಯಾವುದೇ ನಿಯಮವಿಲ್ಲದೆ, ಯಾಕಂದರೆ ತುಂಬ ಜನ ಸ್ನೇಹಿತರೆ, ಕೆಲವೊಬ್ಬರಿಗೆ ಏನೋ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವರು ಕೂಡ ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೂ ಒಂದು ಭಯ ಇರುತ್ತೆ. ನಮಗೂ ಒಂದು ಕೋರಿಕೆ ಇದೆ, ಮಾಡ್ಕೊಳ್ಬಹುದಲ್ವಾ ಅಂತಂದ್ಬಿಟ್ಟು. ಅದರಿಂದ ಎಲ್ಲರೂ ಚೆನ್ನಾಗಿರಬೇಕು ಅನ್ನುವ ಒಂದು ದೃಷ್ಟಿಯಿಂದ ಈ ದಿನ ನಮಗೆ ಪೂರ್ಣಚಂದ್ರ ಇರ್ತಾನೆ. ಪೌರ್ಣಮಿಯ ದಿನ ಚಂದ್ರನ ಒಂದು ಆಶೀರ್ವಾದ ಕೂಡ ಸಿಗೋದ್ರಿಂದ ನಾವು ರಾತ್ರಿ ಮಲಗುವಾಗ ಈ ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಎಲ್ರಿಗೂ ನಮ್ಮ ದೇಶದಲ್ಲಿ ಪೂಜೆ ಪುನಸ್ಕಾರ, ವ್ರತ, ಮಂತ್ರಗಳು ಯಾವ ಥರ ಜಪ ಮಾಡ್ತೀವೋ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಏಂಜಲ್ ನಂಬರ್ಸ್ನ, ಸ್ವಿಚ್ ವರ್ಡ್ಸ್ನ ತುಂಬ ನಂಬುತ್ತಾರೆ, ಫಾಲೋ ಮಾಡ್ತಾರೆ. ಅದರಿಂದ ಬಹಳ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಸ್ನೇಹಿತರೆ. ಅದೇ ಥರ ನಮಗೆ ಯಾವ ರೀತಿ ಮಂತ್ರಗಳು ಎಷ್ಟು ಪವರ್ಫುಲ್ ಅನಿಸುತ್ತೆ, ಅದೇ ಥರನೇ ಸ್ವಿಚ್ ವರ್ಡ್ಸ್ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರೋದ್ರಿಂದ ಒಂದು ಸ್ವಿಚ್ ವರ್ಡನ್ನು ನಾನು ಈ ದಿನ ಶೇರ್ ಮಾಡ್ತಾಯಿದ್ದೀನಿ. ನಾವು ಮನೆಯಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಯಾವ ಥರ ಆನ್ ಆಗುತ್ತೆ, ಅಷ್ಟು ಫಾಸ್ಟಾಗಿ ನಮ್ಮ ಕೆಲಸಗಳು ನಡೆಯುತ್ತೆ, ನಾವು ಅಂದ್ಕೊಂಡಿರೋ ಕೆಲಸಗಳು. ಏಕೆಂದರೆ ರಾತ್ರಿ ಮಲಗುವಾಗ ನಮಗೆ ಯಾವಾಗಲೂ ಸಬ್ಕಾನ್ಷಿಯಸ್ ಮೈಂಡ್ ಅಲರ್ಟ್ ಆಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನು ಥಿಂಕ್ ಮಾಡ್ತೀವಿ, ಅಥವಾ ರಾತ್ರಿ ಮಲಗುವಾಗ ಸಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾ ಈ ಪರಿಹಾರನ ಮಾಡ್ಕೊಳ್ಳಿ. ಯಾಕಂದರೆ ಇದಕ್ಕೆ ಯಾವುದೇ ನಿಯಮ ಇಲ್ಲ, ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಒಂದು ಲೋಟ ನೀರು ತಗೊಳ್ಳಿ, ಸಾಧ್ಯವಾದರೆ ಗಾಜಿನ ಲೋಟ ಇದ್ದರೆ ಬಹಳ ಸೂಕ್ತ. ಅದರ ತುಂಬ ಕುಡಿಯೋ ನೀರು ತುಂಬಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀವು ಕೈಯಲ್ಲಿ ಇಟ್ಕೊಂಡು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ, 100ಕ್ಕೆ 100ರಷ್ಟು ಈ ಕೆಲಸ ನಮಗೆ ಹಾಗೇ ಆಗುತ್ತೆ. ಅದಕ್ಕೆ ತಕ್ಕಂಥ ಒಂದು ಕಷ್ಟ ಪ್ರಯತ್ನ ಏನಿದೆ ನೋಡಿ, ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ಸೂಕ್ತವಾಗಿ ಮಾಡ್ತೀವಿ ಅಂತ ಅಂದ್ಕೊಂಡು ಕೈಯಲ್ಲಿ ಒಂದು ಗ್ಲಾಸ್ ನೀರು, ಎಷ್ಟು ನಾವು ನೀರು ಅಂತ ಸುಲಭವಾಗಿ ಅಂದ್ಕೊಳ್ತೀವಿ, ಆದರೆ ನೀರಿಗೆ ಬಹಳ ಶಕ್ತಿ ಇದೆ. ಪಂಚಭೂತಗಳಲ್ಲಿ ನೀರು ಕೂಡ ಒಂದಾಗಿರೋದ್ರಿಂದ ನೀವು ಈ ಮಾತನ್ನು ಹೇಳ್ಕೊಳ್ತಾ ಫೈಂಡ್ ಕೌಂಟ್ ಡಿವೈನ್ ಅಂತ ಹೇಳ್ಕೊಳ್ತಾ
ಎಷ್ಟು ಬಾರಿ ಆದರೂ ಹೇಳ್ಕೊಳ್ಳಿ. ಯಾಕಂದರೆ ಆ ನೀರಿಗೆ ನಾವು ತುಂಬಿಸೋದು ಸ್ನೇಹಿತರೆ. ನಮ್ಮ ಕೋರಿಕೆ, ಕನಸು ಏನಿರುತ್ತೆ ನೋಡಿ, ಅದನ್ನೆಲ್ಲ ಒಂದು 5 ನಿಮಿಷ ನೀವು ಕಣ್ಣು ಮುಚ್ಕೊಂಡು ಕಾನ್ಸಂಟ್ರೇಷನ್ ಒಂದೇ ಕಡೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಈ ಪದಗಳನ್ನು ಹೇಳ್ಕೊಳ್ತಾ ಅದಾದ ಮೇಲೆ ನೀರು ಕುಡೀರಿ. ಯಾಕಂದರೆ ಈ ಪೌರ್ಣಮಿಯ ದಿನ ಅಷ್ಟೊಂದು ಶಕ್ತಿ ಇರೋದ್ರಿಂದ ನಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ. ಆಮೇಲೆ ಆ ನೀರನ್ನು ಕುಡೀರಿ. ಕುಡಿದ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ. ಆಗ ಒಂದು ಬದಲಾವಣೆ ಅನ್ನೋದು ಯಾವ ರೀತಿ ಸಕಾರಾತ್ಮಕವಾಗಿ ಆ ದಾರಿ ಅನ್ನೋದು ತೆರೆದುಕೊಳ್ಳುತ್ತೆ ಅನ್ನೋದು ನೀವೇ ನೋಡಬಹುದು. ಈ ಸುಲಭವಾದ ವಿಧಾನವನ್ನು ಯಾರು ಬೇಕಾದರೂ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಫಾಲೋ ಮಾಡಬಹುದು. ನಮಗೆ ಒಂದು ಹೆಸರು ಬೇಕು, ಒಂದು ಹೆಲ್ತ್ ಬೇಕು, ಒಂದು ಫೇಮ್ ಬೇಕು, ಒಂದು ನೇಮ್ ಬೇಕು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕನಸು, ಕೋರಿಕೆಗಳು ಇರುತ್ತೆ. ಅದನ್ನೆಲ್ಲ ನೀವು ಅಂದುಕೊಳ್ತಾ ಈ ನೀರಿಗೆ ಅಷ್ಟು ಶಕ್ತಿ ಇರೋದ್ರಿಂದ ತುಂಬಿಸಿ ನಿಮ್ಮ ಸಕಾರಾತ್ಮಕ ಪದಗಳನ್ನು. ಆಗ ಆ ಶಕ್ತಿ ಅನ್ನೋದು ನಮಗೆ ಯಾವ ರೀತಿ ತುಂಬುತ್ತೆ ಅನ್ನೋದು ಚೆಕ್ ಮಾಡಬಹುದು. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.